ಭಾರತ ಅಮೆರಿಕದ ಡೀಲ್ ವಿಚಾರವಾಗಿ ವಿಪಕ್ಷಗಳು ಏನೆಲ್ಲ ಆರೋಪಗಳು ಮಾಡ್ತಾ ಇದೆ ಗೊತ್ತಾ? ವಿಪಕ್ಷಗಳು ಮಾಡ್ತಾ ಇರುವಂತಹ ಆರೋಪಕ್ಕೆ ಸರ್ಕಾರದ ಉತ್ತರ ಏನ್ ಗೊತ್ತಾ? ಇದನ್ನ ನೀವು ಕೇಳಿಸ್ಕೋಬೇಕು. ವಿಪಕ್ಷ ಹೇಳ್ತಾ ಇರೋದೇನಂತಂದ್ರೆ, ಅಮೆರಿಕಕ್ಕೆ ಕೃಷಿ ಕ್ಷೇತ್ರ ಸಂಪೂರ್ಣವಾಗಿ ಓಪನ್ ಆಯಿತು, ಅಲ್ಲಿಗೆ ನಮ್ಮ ರಾಷ್ಟ್ರದ ರೈತರ ಹಿತ ಕಾಪಾಡದಂಗೆ ಏನಾಗುತ್ತೆ? ನೀವು ಅಮೆರಿಕದ ಎಲ್ಲಾ ಉತ್ಪನ್ನಗಳಿಗೆ ನಮ್ಮ ಮಾರುಕಟ್ಟೆ ತೆರೆದುಕೊಂಡರೆ ನಮ್ಮ ರೈತರಲ್ಲಿ ಹೋಗಬೇಕು ಅನ್ನುವಂಥದ್ದು ವಿಪಕ್ಷದವರ ವಾದ. ಇದಕ್ಕೆ ಕೇಂದ್ರ ಸರ್ಕಾರದ ಉತ್ತರ ಏನಂತಂದ್ರೆ, ರೈತರ ಹಿತಾಸಕ್ತಿಯನ್ನ ಕಾಪಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಯಾವ ರೀತಿ? ನಮ್ಮ ರೈತರ ಉತ್ಪನ್ನಗಳಿಗೆ ಯಾವುದೇ ರೀತಿ ಆದ್ಯತೆ ಕಡಿಮೆ ಆಗದೆ ಇರೋ ರೀತಿಯಲ್ಲಿ ನಾವು ನೋಡ್ಕೊಳ್ತೀವಿ. ಉದಾಹರಣೆಗೆ, ಡೈರಿ ಉತ್ಪನ್ನಗಳಿಗೆ ಯಾವುದೇ ರೀತಿಯ ಆದ್ಯತೆಯನ್ನ ಅಮೆರಿಕಕ್ಕೆ ನಾವು ಕೊಟ್ಟಿಲ್ಲ. ನಮ್ಮ ರೈತರ ಡೈರಿ ಉತ್ಪನ್ನಗಳನ್ನೇ ನಾವು ಪ್ರೋತ್ಸಾಹಿಸ್ತೇವೆ. ಇಲ್ಲಿಗೆ ರೈತರ ಹಿತಾಸಕ್ತಿ ಕಾಪಾಡದಂಗೆ ಆಗ್ಲಿಲ್ವಾ? ಮಾರ್ಕೆಟ್ ಓಪನ್ ಆಗುತ್ತೆ ಇಸ್ ನಥಿಂಗ್ ಬಟ್ ನಮ್ಮ ಜಿಡಿಪಿ ಜಾಸ್ತಿ ಆಗುತ್ತೆ. ಅಮೆರಿಕದ ರೈತರಿಗೆ ನಾವು ಉತ್ತೇಜನ ಕೊಟ್ಟಂಗಲ್ಲ. ನಮ್ಮ ರೈತರ ಹಿತಾಸಕ್ತಿಯನ್ನ ನಾವು ಮರೆತಿಲ್ಲ. ಇದನ್ನ ನೆನಪಲ್ಲಿಟ್ಕೋಬೇಕು ವಿಪಕ್ಷ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಇನ್ನ ಅಮೆರಿಕ ರೈತರಿಗೆ ಈ ಒಪ್ಪಂದದಿಂದ ಸಹಾಯ ಆಗುತ್ತೆ ಎನ್ನುವಂಥದ್ದು ವಿಪಕ್ಷದ ವಾದ. ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಭಾರತದ ರೈತರಿಗೆ ಇದರಿಂದ ಸಹಾಯ ಆಗುತ್ತೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಯಾವ ರೀತಿ, ಯಾವ ಉತ್ಪನ್ನಗಳಿಗೆ ಆದ್ಯತೆಯನ್ನ ಕೊಡ್ತಾ ಇದ್ದಾರೆ ಇವೆಲ್ಲವನ್ನು ಕೂಡ ನಿನ್ನೆ ನಾವು ಹೇಳ್ತಾ ಇದ್ವಿ. ಹಾಲಿನ ಉತ್ಪನ್ನಗಳಿಗೆ ಆದ್ಯತೆಯನ್ನ ಕೊಡುವ ಕೆಲಸ ಆಗ್ತಾ ಇದೆ. ರೈತರು ಬೆಳೆಯುವಂತಹ, ನಮ್ಮ ದೇಶದಲ್ಲಿ ಬೆಳೆಯುವಂತಹ ಬೆಳೆಗಳಿಗೆ ಆದ್ಯತೆ ಕೊಡುವಂತಹ ಕೆಲಸ ಆಗ್ತಾ ಇದೆ. ಪನೀರ್, ಚೀಸ್, ಹಾಲು, ಮೊಸರು, ಹಣ್ಣು, ತರಕಾರಿ ಇವೆಲ್ಲದಕ್ಕೂ ಕೂಡ ಆದ್ಯತೆ ಮೊದಲು ನಮ್ಮ ದೇಶದ ರೈತರಿಗೇನೆ. ಆಮೇಲೆ ಅಮೆರಿಕದ ಆದ್ಯತೆಯನ್ನ ಕೊಡ್ತಾ ಇಲ್ಲ, ಮಾರ್ಕೆಟ್ ಅನ್ನ ಓಪನ್ ಮಾಡಿದೆ. ನಮ್ಮ ದೇಶದ ರೈತರು ಈ ಡೀಲ್ನಿಂದ ಹೆಚ್ಚು ಲಾಭವನ್ನ ಹೊಂದುತ್ತಾರೆ ಹೊರತಾಗಿ ಅಮೆರಿಕದ ರೈತರಿಗೆ ಇದರಿಂದ ಲಾಭ ಆಗಲ್ಲ. ಡೀಲ್ ಅನ್ನ ಅರ್ಥ ಮಾಡಿಕೊಳ್ಳಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇರೋದು. ಭಾರತವನ್ನ ಯುಎಸ್ ಬಕ್ರಾ ಮಾಡಿದೆ ಅಂತ ವಿಪಕ್ಷ ಹೇಳ್ತಾ ಇದೆ. ಇಲ್ಲ, ವಿಪಕ್ಷಗಳೇ ಜನರನ್ನ ಬಕ್ರಾ ಮಾಡ್ತಾ ಇವೆ. ಈ ರೀತಿ ಅಪಪ್ರಚಾರ ಮಾಡಿ ಅಂತ ಕೇಂದ್ರ ಇದಕ್ಕೆ ಕೌಂಟರ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಕೇಂದ್ರ ರೈತರ ಹಿತ ಕಾಪಾಡಬೇಕು ಅನ್ನುವಂಥದ್ದು ವಿಪಕ್ಷದ ಆಗ್ರಹ ಆಗಿದ್ರೆ, ಕೇಂದ್ರ ರೈತರ ಹಿತವನ್ನ ಕಾಪಾಡಿದೆ, ಕಾಪಾಡುತ್ತೆ, ಕಾಪಾಡ್ತಾ ಇರುತ್ತೆ ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಉತ್ತರವಾಗಿದೆ. ಅಮೆರಿಕ ಆದೇಶದಂತೆ ನೀವು ಡೀಲ್ ಮಾಡ್ಕೊಂಡ್ರಿ, ಇಲ್ಲಿ ನಿಮ್ಮ ಸ್ವಂತಿಕೆ ಏನೂ ಇಲ್ಲ ಅನ್ನುವಂಥದ್ದು ವಿಪಕ್ಷದ ಆರೋಪ ಆಗಿದ್ರೆ, ಭಾರತಕ್ಕೆ ಹೆಂಗ್ ಬೇಕೋ ಹಂಗ್ ಡೀಲ್ ಮಾಡ್ಕೊಂಡಿದೀವಿ, ನಮ್ಮ ಮಾತನ್ನ ಅವರು ಕೇಳಿ ಈ ಡೀಲ್ಗೆ ಓಕೆ ಎಂದಿದ್ದಾರೆ. ಉದಾಹರಣೆ ಜಗತ್ತಿನ ಮುಂದೆ ಇದೆ, ಕದ್ದು ಮುಚ್ಚಿ ನಾವು ಈ ಡೀಲ್ ಅನ್ನ ಮಾಡಿಕೊಂಡಿಲ್ಲ ಅಂತ ವಿಪಕ್ಷಕ್ಕೆ ಕೇಂದ್ರ ಸರ್ಕಾರ ಉತ್ತರವನ್ನ ಕೊಡ್ತಾ ಇದೆ. ಇನ್ನ ಈ ಡೀಲ್ನ ಮೂಲಕ ನೀವು ಅಮೆರಿಕ ಹೇಳದಂಗೆ ಕೇಳಲೇಬೇಕು, ಅಲ್ಲಿಗೆ ರಷ್ಯಾ ತೈಲ ಖರೀದಿಯನ್ನ ನಿಲ್ಲಿಸ್ಬಿಡ್ತೀರಿ ಅಂತ ವಿಪಕ್ಷದವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಸದ್ಯ ರಷ್ಯಾ ಕಂಡ್ರೆ ಅಮೆರಿಕಾಗ ಆಗ್ಬರಲ್ಲ. ಅಮೆರಿಕ ಜೊತೆಗೆ ನೀವು ಡೀಲ್ ಮಾಡ್ಕೊಂಡಿದ್ದೀರಿ ಅಂದ್ರೆ ಅಮೆರಿಕ ಏನ್ ಹೇಳುತ್ತೆ? ಯಾವುದೇ ಕಾರಣಕ್ಕೂ ನೀವು ರಷ್ಯಾದಿಂದ ತೈಲ ಖರೀದಿ ಮಾಡಬೇಡಿ ಅಂತ. ಹಿಂಗಾಗಿ ರಷ್ಯಾ ತೈಲ ಖರೀದಿ ಮಾಡೋದನ್ನ ನಿಲ್ಲಿಸ್ಬಿಡ್ತೀರಿ ಅಂತ ಹೇಳ್ತಾ ಇದೆ. ಅದಕ್ಕೆ ಉತ್ತರ ಏನಂತಂದ್ರೆ, ಕೇಂದ್ರ ಸರ್ಕಾರದ್ದು, ರಷ್ಯಾ ತೈಲ ಖರೀದಿಯನ್ನ ನಾವು ನಿಲ್ಲಿಸೋದಿಲ್ಲ. ರಷ್ಯಾದಿಂದ ನಮ್ಮ ದೇಶಕ್ಕೆ ಕ್ರೂಡ್ ಆಯಿಲ್ ಬಂದೇ ಬರುತ್ತೆ, ಬರ್ತಾನೇ ಇರುತ್ತೆ ಅನ್ನುವಂತಹ ಉತ್ತರ. ಇನ್ನ ಯುಎಸ್ ಹೇಳಿದ್ದಕ್ಕೆ ವೆನಿಜುವೆಲಾದಿಂದ ತೈಲ ಖರೀದಿ ಮಾಡ್ತೀರಿ ನೀವು. ಮೊನ್ನೆ ಟ್ರಂಪ್ ಕೂಡ ಈ ವಿಚಾರವನ್ನ ಹೇಳ್ತಾ ಇದ್ರು. ಭಾರತವೂ ಕೂಡ ವೆನಿಜುವೆಲಾದಿಂದ ತೈಲ ಖರೀದಿ ಮಾಡುತ್ತೆ ಅನ್ನುವಂತ ಆಶಯ ಇದೆ, ಖಂಡಿತವಾಗಿಯೂ ವೆನಿಜುವೆಲಾದಿಂದ ತೈಲ ಖರೀದಿ ಮಾಡುತ್ತೆ ಅಂತ. ಈಗ ವಿಪಕ್ಷವೂ ಕೂಡ ಇದನ್ನ ಹೇಳ್ತಾ ಇದೆ. ಯುಎಸ್ ಹೇಳಿದೆ ಅಂತ ಹೇಳಿ ನೀವು ವೆನಿಜುವೆಲಾದಿಂದ ತೈಲವನ್ನ ಖರೀದಿ ಮಾಡ್ತೀರಿ ಅಂತ. ಕೇಂದ್ರ ಇದಕ್ಕೆ ಕೊಡ್ತಾ ಇರೋ ಉತ್ತರ ಏನ್ ಗೊತ್ತಾ? ತಪ್ಪೇನ್ರಿ, ಕಡಿಮೆ ಬೆಲೆಗೆ ತೈಲ ಸಿಕ್ಕರೆ ನಾವು ಬಿಡೋದಿಲ್ಲ, ವೆನಿಜುವೆಲಾದಿಂದನೂ ಖರೀದಿ ಮಾಡ್ತೀವಪ್ಪ, ನಿಮಗೇನ್ ತೊಂದ್ರೆ? ನಮ್ಮ ದೇಶದ ಜನರಿಗೆ ಕಡಿಮೆ ಬೆಲೆಯಲ್ಲಿ ಇಂಧನ ಸಿಗುತ್ತೆ ಅಂತಂದ್ರೆ ಒಳ್ಳೇದಲ್ವಾ? ನಾವು ಖರೀದಿ ಮಾಡಬಾರ್ದಾ? ದೇಶದ ಜನರ ಹಿತವನ್ನ ನಾವು ಕಾಪಾಡಬೇಕಲ್ವಾ? ವೆನಿಜುವೆಲಾದಿಂದ ತೈಲ ಕಡಿಮೆ ಬೆಲೆ ಸಿಗುತ್ತೆ ಅಂತಂದ್ರೆ ಆಯ್ತಪ್ಪ, ನಾವು ಬಿಡಲ್ಲ, ಅಲ್ಲಿಂದನೂ ಖರೀದಿ ಮಾಡ್ತೀವಿ. ಏನೀಗ? ಜನರ ಹಿತ ಕಾಪಾಡೋದು ನಮ್ಮ ಧ್ಯೇಯ, ನಮ್ಮ ಕರ್ತವ್ಯ, ಅದನ್ನ ನಾವು ಮಾಡ್ತೀವಿ. ರಷ್ಯಾದಿಂದ 50 ರೂಪಾಯಿ ಸಿಗೋದು ವೆನಿಜುವೆಲಾದಿಂದ 10 ರೂಪಾಯಿ ಸಿಕ್ಕರೆ ನಾವು ಖರೀದಿ ಮಾಡಬಾರ್ದಾ? ನಮ್ಮ ದೇಶದ ಜನರಿಗೆ 5 ರೂಪಾಯಿ ಕೊಡ್ತೀವಪ್ಪ, ಅದನ್ನ ತಪ್ಪಿದೆಯಾ? ಇದು ಕೇಂದ್ರ ಸರ್ಕಾರದ ವಾದ. ಇನ್ನ ಭಾರತದ ಮೇಲೆ
18% ಟ್ಯಾರಿಫ್ ಅಮೆರಿಕಾದಿಂದ ಬರ್ತಾ ಇರೋದು. 18% ಟ್ಯಾರಿಫ್ ಅನ್ನ ಭಾರತದ ಮೇಲೆ ಅಮೆರಿಕ ಹೇರಿದೆ. ಅದಕ್ಕೆ ಉತ್ತರ ಏನಂತಂದ್ರೆ, ಚೀನಾ, ಪಾಕಿಸ್ತಾನ್, ಬಾಂಗ್ಲಾದೇಶಕ್ಕಿಂತ ಕಡಿಮೆ ರೀ, ಅದನ್ಯಾಕೆ ನೀವು ನೋಡ್ತಾ ಇಲ್ಲ ಅಂತ ಕೇಂದ್ರ ಉತ್ತರ ಕೊಡ್ತಾ ಇದೆ. ಚೀನಾಗೆ 37% ಟ್ಯಾರಿಫ್ ಹಾಕಿದೆ ಅಮೆರಿಕ. ಪಾಕಿಸ್ತಾನಕ್ಕೆ, ಬಾಂಗ್ಲಾದೇಶಕ್ಕೆ 38% ಟ್ಯಾರಿಫ್ ಇದೆ. ನಮ್ಮ ದೇಶಕ್ಕೆ ಬರೀ 18%. ಪಾಕಿಸ್ತಾನ ಶಹಬಾಜ್ ಶರೀಫ್ ಟ್ರಂಪಣ ಅಂತ ಹಿಂದೆ ಹೋಗ್ತಾ ಇದ್ದ, ಆದ್ರೆ ಟ್ರಂಪ್ ಸರಿಯಾಗಿ ಬಾರಿಸಿ ಕಳಿಸಿದ್ದಾರೆ ಇವ್ರನ್ನ. ನಮ್ಮ ದೇಶಕ್ಕೆ ಈ ಡೀಲ್ ಪ್ರಕಾರ ಬರೀ 18% ಟ್ಯಾರಿಫ್. ಚೀನಾ, ಪಾಕಿಸ್ತಾನ್, ಬಾಂಗ್ಲಾದೇಶಕ್ಕೆ ಮೋರ್ ದನ್ 30% ಟ್ಯಾರಿಫ್. ಇದನ್ನ ನೋಡ್ರಿ ನೀವು. ಮೊಸರಲ್ಲಿ ಕಲ್ಲು ಹುಡುಕುವ ಕೆಲಸವನ್ನು ಯಾಕೆ ಮಾಡ್ತೀರಿ ವಿಪಕ್ಷದವರೇ? ಆ ಡೀಲ್ ನ ಸರಿಯಾಗಿ ಓದಿ ಅರ್ಥ ಮಾಡ್ಕೊಳ್ಳಿ, ಅವಾಗ ನೀವು ಈ ಡೀಲ್ ಅನ್ನ ಸ್ವಾಗತಿಸ್ತೀರಿ ಅಂತ ಕೇಂದ್ರ ಸರ್ಕಾರದ ಉತ್ತರ. ಇದು ವಿಪಕ್ಷ ಮತ್ತು ಕೇಂದ್ರದ ನಡುವೆ ಆಗಿರುವಂತಹ ವಾದ ಪ್ರತಿವಾದದ ತಾತ್ಪರ್ಯ. ನೆಕ್ಸ್ಟ್, ಭಾರತ ಅಮೆರಿಕದ ಡೀಲ್ ವಿಚಾರವಾಗಿ ವಿಪಕ್ಷಗಳು ಏನೆಲ್ಲ ಆರೋಪಗಳು ಮಾಡ್ತಾ ಇದೆ ಗೊತ್ತಾ? ವಿಪಕ್ಷಗಳು ಮಾಡ್ತಾ ಇರುವಂತಹ ಆರೋಪಕ್ಕೆ ಸರ್ಕಾರದ ಉತ್ತರ ಏನ್ ಗೊತ್ತಾ? ಇದನ್ನ ನೀವು ಕೇಳಿಸ್ಕೋಬೇಕು. ವಿಪಕ್ಷ ಹೇಳ್ತಾ ಇರೋದೇನಂತಂದ್ರೆ, ಅಮೆರಿಕಕ್ಕೆ ಕೃಷಿ ಕ್ಷೇತ್ರ ಸಂಪೂರ್ಣವಾಗಿ ಓಪನ್ ಆಯಿತು, ಅಲ್ಲಿಗೆ ನಮ್ಮ ರಾಷ್ಟ್ರದ ರೈತರ ಹಿತ ಕಾಪಾಡದಂಗೆ ಏನಾಗುತ್ತೆ ನೀವು? ಅಮೆರಿಕದ ಎಲ್ಲಾ ಉತ್ಪನ್ನಗಳಿಗೆ ನಮ್ಮ ಮಾರುಕಟ್ಟೆ ತೆರೆದುಕೊಂಡರೆ ನಮ್ಮ ರೈತರಲ್ಲಿ ಹೋಗಬೇಕು ಅನ್ನುವಂಥದ್ದು ವಿಪಕ್ಷದವರ ವಾದ. ಇದಕ್ಕೆ ಕೇಂದ್ರ ಸರ್ಕಾರದ ಉತ್ತರ ಏನಂತಂದ್ರೆ, ರೈತರ ಹಿತಾಸಕ್ತಿಯನ್ನ ಕಾಪಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಯಾವ ರೀತಿ? ನಮ್ಮ ರೈತರ ಉತ್ಪನ್ನಗಳಿಗೆ ಯಾವುದೇ ರೀತಿ ಆದ್ಯತೆ ಕಡಿಮೆ ಆಗದೆ ಇರೋ ರೀತಿಯಲ್ಲಿ ನಾವು ನೋಡ್ಕೊಳ್ತೀವಿ. ಉದಾಹರಣೆಗೆ, ಡೈರಿ ಉತ್ಪನ್ನಗಳಿಗೆ ಯಾವುದೇ ರೀತಿಯ ಆದ್ಯತೆಯನ್ನ ಅಮೆರಿಕಕ್ಕೆ ನಾವು ಕೊಟ್ಟಿಲ್ಲ. ನಮ್ಮ ರೈತರ ಡೈರಿ ಉತ್ಪನ್ನಗಳನ್ನೇ ನಾವು ಪ್ರೋತ್ಸಾಹಿಸ್ತೇವೆ. ಇಲ್ಲಿಗೆ ರೈತರ ಹಿತಾಸಕ್ತಿ ಕಾಪಾಡದಂಗೆ ಆಗ್ಲಿಲ್ವಾ? ಮಾರ್ಕೆಟ್ ಓಪನ್ ಆಗುತ್ತೆ ಇಸ್ ನಥಿಂಗ್ ಬಟ್ ನಮ್ಮ ಜಿಡಿಪಿ ಜಾಸ್ತಿ ಆಗುತ್ತೆ. ಅಮೆರಿಕದ ರೈತರಿಗೆ ನಾವು ಉತ್ತೇಜನ ಕೊಟ್ಟಂಗಲ್ಲ. ನಮ್ಮ ರೈತರ ಹಿತಾಸಕ್ತಿಯನ್ನ ನಾವು ಮರೆತಿಲ್ಲ. ಇದನ್ನ ನೆನಪಲ್ಲಿಟ್ಕೋಬೇಕು ವಿಪಕ್ಷ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಇನ್ನ ಅಮೆರಿಕ ರೈತರಿಗೆ ಈ ಒಪ್ಪಂದದಿಂದ ಸಹಾಯ ಆಗುತ್ತೆ ಎನ್ನುವಂಥದ್ದು ವಿಪಕ್ಷದ ವಾದ. ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಭಾರತದ ರೈತರಿಗೆ ಇದರಿಂದ ಸಹಾಯ ಆಗುತ್ತೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಯಾವ ರೀತಿ, ಯಾವ ಉತ್ಪನ್ನಗಳಿಗೆ ಆದ್ಯತೆಯನ್ನ ಕೊಡ್ತಾ ಇದ್ದಾರೆ ಇವೆಲ್ಲವನ್ನು ಕೂಡ ನಿನ್ನೆ ನಾವು ಹೇಳ್ತಾ ಇದ್ವಿ. ಹಾಲಿನ ಉತ್ಪನ್ನಗಳಿಗೆ ಆದ್ಯತೆಯನ್ನ ಕೊಡುವ ಕೆಲಸ ಆಗ್ತಾ ಇದೆ. ರೈತರು ಬೆಳೆಯುವಂತಹ, ನಮ್ಮ ದೇಶದಲ್ಲಿ ಬೆಳೆಯುವಂತಹ ಬೆಳೆಗಳಿಗೆ ಆದ್ಯತೆ ಕೊಡುವಂತಹ ಕೆಲಸ ಆಗ್ತಾ ಇದೆ. ಪನೀರ್, ಚೀಸ್, ಹಾಲು, ಮೊಸರು, ಹಣ್ಣು, ತರಕಾರಿ ಇವೆಲ್ಲದಕ್ಕೂ ಕೂಡ ಆದ್ಯತೆ ಮೊದಲು ನಮ್ಮ ದೇಶದ ರೈತರಿಗೇನೆ. ಆಮೇಲೆ ಅಮೆರಿಕದ ಆದ್ಯತೆಯನ್ನ ಕೊಡ್ತಾ ಇಲ್ಲ, ಮಾರ್ಕೆಟ್ ಅನ್ನ ಓಪನ್ ಮಾಡಿದೆ. ನಮ್ಮ ದೇಶದ ರೈತರು ಈ ಡೀಲ್ನಿಂದ ಹೆಚ್ಚು ಲಾಭವನ್ನ ಹೊಂದುತ್ತಾರೆ ಹೊರತಾಗಿ ಅಮೆರಿಕದ ರೈತರಿಗೆ ಇದರಿಂದ ಲಾಭ ಆಗಲ್ಲ. ಡೀಲ್ ಅನ್ನ ಅರ್ಥ ಮಾಡಿಕೊಳ್ಳಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇರೋದು. ಭಾರತವನ್ನ ಯುಎಸ್ ಬಕ್ರಾ ಮಾಡಿದೆ ಅಂತ ವಿಪಕ್ಷ ಹೇಳ್ತಾ ಇದೆ. ಇಲ್ಲ, ವಿಪಕ್ಷಗಳೇ ಜನರನ್ನ ಬಕ್ರಾ ಮಾಡ್ತಾ ಇವೆ. ಈ ರೀತಿ ಅಪಪ್ರಚಾರ ಮಾಡಿ ಅಂತ ಕೇಂದ್ರ ಇದಕ್ಕೆ ಕೌಂಟರ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಕೇಂದ್ರ ರೈತರ ಹಿತ ಕಾಪಾಡಬೇಕು ಅನ್ನುವಂಥದ್ದು ವಿಪಕ್ಷದ ಆಗ್ರಹ ಆಗಿದ್ರೆ, ಕೇಂದ್ರ ರೈತರ ಹಿತವನ್ನ ಕಾಪಾಡಿದೆ, ಕಾಪಾಡುತ್ತೆ, ಕಾಪಾಡ್ತಾ ಇರುತ್ತೆ ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಉತ್ತರವಾಗಿದೆ. ಅಮೆರಿಕ ಆದೇಶದಂತೆ ನೀವು ಡೀಲ್ ಮಾಡ್ಕೊಂಡ್ರಿ, ಇಲ್ಲಿ ನಿಮ್ಮ ಸ್ವಂತಿಕೆ ಏನೂ ಇಲ್ಲ ಅನ್ನುವಂಥದ್ದು ವಿಪಕ್ಷದ ಆರೋಪ ಆಗಿದ್ರೆ, ಭಾರತಕ್ಕೆ ಹೆಂಗ್ ಬೇಕೋ ಹಂಗ್ ಡೀಲ್ ಮಾಡ್ಕೊಂಡಿದೀವಿ, ನಮ್ಮ ಮಾತನ್ನ ಅವರು ಕೇಳಿ ಈ ಡೀಲ್ಗೆ ಓಕೆ ಎಂದಿದ್ದಾರೆ. ಉದಾಹರಣೆ ಜಗತ್ತಿನ ಮುಂದೆ ಇದೆ, ಕದ್ದು ಮುಚ್ಚಿ ನಾವು ಈ ಡೀಲ್ ಅನ್ನ ಮಾಡಿಕೊಂಡಿಲ್ಲ ಅಂತ ವಿಪಕ್ಷಕ್ಕೆ ಕೇಂದ್ರ ಸರ್ಕಾರ ಉತ್ತರವನ್ನ ಕೊಡ್ತಾ ಇದೆ. ಇನ್ನ ಈ ಡೀಲ್ನ ಮೂಲಕ ನೀವು ಅಮೆರಿಕ ಹೇಳದಂಗೆ ಕೇಳಲೇಬೇಕು, ಅಲ್ಲಿಗೆ ರಷ್ಯಾ ತೈಲ ಖರೀದಿಯನ್ನ ನಿಲ್ಲಿಸ್ಬಿಡ್ತೀರಿ ಅಂತ ವಿಪಕ್ಷದವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಸದ್ಯ ರಷ್ಯಾ ಕಂಡ್ರೆ ಅಮೆರಿಕಾಗ ಆಗ್ಬರಲ್ಲ. ಅಮೆರಿಕ ಜೊತೆಗೆ ನೀವು ಡೀಲ್ ಮಾಡ್ಕೊಂಡಿದ್ದೀರಿ ಅಂದ್ರೆ ಅಮೆರಿಕ ಏನ್ ಹೇಳುತ್ತೆ, ಯಾವುದೇ ಕಾರಣಕ್ಕೂ ನೀವು ರಷ್ಯಾದಿಂದ ತೈಲ ಖರೀದಿ ಮಾಡಬೇಡಿ ಅಂತ. ಹಿಂಗಾಗಿ ರಷ್ಯಾ ತೈಲ ಖರೀದಿ ಮಾಡೋದನ್ನ ನಿಲ್ಲಿಸ್ಬಿಡ್ತೀರಿ ಅಂತ ಹೇಳ್ತಾ ಇದೆ. ಅದಕ್ಕೆ ಉತ್ತರ ಏನಂತಂದ್ರೆ, ಕೇಂದ್ರ ಸರ್ಕಾರದ್ದು, ರಷ್ಯಾ ತೈಲ ಖರೀದಿಯನ್ನ ನಾವು ನಿಲ್ಲಿಸೋದಿಲ್ಲ. ರಷ್ಯಾದಿಂದ ನಮ್ಮ ದೇಶಕ್ಕೆ ಕ್ರೂಡ್ ಆಯಿಲ್ ಬಂದೇ ಬರುತ್ತೆ, ಬರ್ತಾನೇ ಇರುತ್ತೆ ಅನ್ನುವಂತಹ ಉತ್ತರ.
ಇನ್ನ ಯುಎಸ್ ಹೇಳಿದ್ದಕ್ಕೆ ವೆನಿಜುವೆಲಾದಿಂದ ತೈಲ ಖರೀದಿ ಮಾಡ್ತೀರಿ ನೀವು. ಮೊನ್ನೆ ಟ್ರಂಪ್ ಕೂಡ ಈ ವಿಚಾರವನ್ನು ಹೇಳ್ತಾ ಇದ್ರು. ಭಾರತವೂ ಕೂಡ ವೆನಿಜುವೆಲಾದಿಂದ ತೈಲ ಖರೀದಿ ಮಾಡುತ್ತೆ ಅನ್ನುವಂತ ಆಶಯ ಇದೆ. ಖಂಡಿತವಾಗಿಯೂ ವೆನಿಜುವೆಲಾದಿಂದ ತೈಲ ಖರೀದಿ ಮಾಡುತ್ತೆ ಅಂತ ಈಗ ವಿಪಕ್ಷವೂ ಕೂಡ ಇದನ್ನು ಹೇಳ್ತಾ ಇದೆ. ಯುಎಸ್ ಹೇಳಿದೆ ಅಂತ ಹೇಳಿ ನೀವು ವೆನಿಜುವೆಲಾದಿಂದ ತೈಲವನ್ನ ಖರೀದಿ ಮಾಡ್ತೀರಿ ಅಂತ. ಕೇಂದ್ರ ಇದಕ್ಕೆ ಕೊಡ್ತಾ ಇರೋ ಉತ್ತರ ಏನ್ ಗೊತ್ತಾ? ತಪ್ಪೇನ್ರಿ, ಕಡಿಮೆ ಬೆಲೆಗೆ ತೈಲ ಸಿಕ್ಕರೆ ನಾವು ಬಿಡೋದಿಲ್ಲ, ವೆನಿಜುವೆಲಾದಿಂದನೂ ಖರೀದಿ ಮಾಡ್ತೀವಪ್ಪ, ನಿಮಗೇನ್ ತೊಂದ್ರೆ? ನಮ್ಮ ದೇಶದ ಜನರಿಗೆ ಕಡಿಮೆ ಬೆಲೆಯಲ್ಲಿ ಇಂಧನ ಸಿಗುತ್ತೆ ಅಂತಂದ್ರೆ ಒಳ್ಳೇದಲ್ವಾ? ನಾವು ಖರೀದಿ ಮಾಡಬಾರ್ದಾ? ದೇಶದ ಜನರ ಹಿತವನ್ನು ನಾವು ಕಾಪಾಡಬೇಕಲ್ವಾ? ವೆನಿಜುವೆಲಾದಿಂದ ತೈಲ ಕಡಿಮೆ ಬೆಲೆ ಸಿಗುತ್ತೆ ಅಂತಂದ್ರೆ ಆಯ್ತಪ್ಪ, ನಾವು ಬಿಡಲ್ಲ, ಅಲ್ಲಿಂದನೂ ಖರೀದಿ ಮಾಡ್ತೀವಿ. ಏನೀಗ? ಜನರ ಹಿತ ಕಾಪಾಡುವುದು ನಮ್ಮ ಧ್ಯೇಯ, ನಮ್ಮ ಕರ್ತವ್ಯ, ಅದನ್ನ ನಾವು ಮಾಡ್ತೀವಿ. ರಷ್ಯಾದಿಂದ 50 ರೂಪಾಯಿ ಸಿಗೋದು ವೆನಿಜುವೆಲಾದಿಂದ 10 ರೂಪಾಯಿ ಸಿಕ್ಕರೆ ನಾವು ಖರೀದಿ ಮಾಡಬಾರ್ದಾ? ನಮ್ಮ ದೇಶದ ಜನರಿಗೆ 5 ರೂಪಾಯಿ ಕೊಡ್ತೀವಪ್ಪ, ಅದನ್ನ ತಪ್ಪಿದೆಯಾ? ಇದು ಕೇಂದ್ರ ಸರ್ಕಾರದ ವಾದ. ಇನ್ನ ಭಾರತದ ಮೇಲೆ 18% ಟ್ಯಾರಿಫ್ ಅಮೆರಿಕಾದಿಂದ ಬರ್ತಾ ಇರೋದು. 18% ಟ್ಯಾರಿಫ್ ಅನ್ನ ಭಾರತದ ಮೇಲೆ ಅಮೆರಿಕ ಹೇರಿದೆ. ಅದಕ್ಕೆ ಉತ್ತರ ಏನಂತಂದ್ರೆ, ಚೀನಾ, ಪಾಕಿಸ್ತಾನ್, ಬಾಂಗ್ಲಾದೇಶಕ್ಕಿಂತ ಕಡಿಮೆ ರೀ, ಅದನ್ನ್ಯಾಕೆ ನೀವು ನೋಡ್ತಾ ಇಲ್ಲ ಅಂತ ಕೇಂದ್ರ ಉತ್ತರ ಕೊಡ್ತಾ ಇದೆ. ಚೀನಾಗೆ 37% ಟ್ಯಾರಿಫ್ ಹಾಕಿದೆ ಅಮೆರಿಕ. ಪಾಕಿಸ್ತಾನಕ್ಕೆ, ಬಾಂಗ್ಲಾದೇಶಕ್ಕೆ 38% ಟ್ಯಾರಿಫ್ ಇದೆ. ನಮ್ಮ ದೇಶಕ್ಕೆ ಬರೀ 18%. ಪಾಕಿಸ್ತಾನ ಶಹಬಾಜ್ ಶರೀಫ್ ಟ್ರಂಪಣ ಅಂತ ಹಿಂದೆ ಹೋಗ್ತಾ ಇದ್ದ. ಆದ್ರೆ ಟ್ರಂಪ್ ಸರಿಯಾಗಿ ಬಾರಿಸಿ ಕಳಿಸಿದ್ದಾರೆ ಇವ್ರನ್ನ. ನಮ್ಮ ದೇಶಕ್ಕೆ ಈ ಡೀಲ್ ಪ್ರಕಾರ ಬರೀ 18% ಟ್ಯಾರಿಫ್. ಚೀನಾ, ಪಾಕಿಸ್ತಾನ್, ಬಾಂಗ್ಲಾದೇಶಕ್ಕೆ ಮೋರ್ ದನ್ 30% ಟ್ಯಾರಿಫ್. ಇದನ್ನ ನೋಡ್ರಿ ನೀವು. ಮೊಸರಲ್ಲಿ ಕಲ್ಲು ಹುಡುಕುವ ಕೆಲಸವನ್ನು ಯಾಕೆ ಮಾಡ್ತೀರಿ ವಿಪಕ್ಷದವರೇ? ಆ ಡೀಲ್ ನ ಸರಿಯಾಗಿ ಓದಿ ಅರ್ಥ ಮಾಡ್ಕೊಳ್ಳಿ, ಅವಾಗ ನೀವು ಈ ಡೀಲ್ ಅನ್ನ ಸ್ವಾಗತಿಸ್ತೀರಿ ಅಂತ ಕೇಂದ್ರ ಸರ್ಕಾರದ ಉತ್ತರ. ಇದು ವಿಪಕ್ಷ ಮತ್ತು ಕೇಂದ್ರದ ನಡುವೆ ಆಗಿರುವಂತಹ ವಾದ ಪ್ರತಿವಾದದ ತಾತ್ಪರ್ಯ. ನೆಕ್ಸ್ಟ್